ಅವ್ರ ಮನೆ ಸರಿಯಾಗಿ ನೋಡ್ಕೊಳಕ್ ಹೇಳಿ, ಅವ್ರ ಹೆಂಡತಿ ಮಕ್ಳು ನೀಟಾಗಿ ಇಟ್ಕೊಳಕ್ ಹೇಳಿ, ಅವ್ರ ತಾಯಿ ತಂದೆ ಸಾಕಕ್ ಹೇಳಿ. ಫಸ್ಟ್ ಅವ್ರ ಮನೆ ಮಾಡ್ಕೊಂಡು ಪಕ್ಕದ ಮನೆ ವಿಷಯಕ್ಕೆ ಬರಕ್ ಹೇಳಿ. ಟ್ರೋಲರ್ಸು, ಬೇಡ್ದಿರೋ ವಿಷಯ ಮಾತಾಡೋರು, ಅವ್ರಿಗೆಲ್ಲ ಬೇಕಾದಷ್ಟು ಕೆಲ್ಸ ಇರಲ್ಲ. ನಮಗ್ ತುಂಬಾ ಕೆಲ್ಸ ಇದೆ. ಅವ್ರ ಮನೇನ ಫಸ್ಟ್ ಚೆನ್ನಾಗಿ ಇಟ್ಕೊಳಕ್ ಹೇಳಿ, ಆಮೇಲೆ ಪಕ್ಕದ ಮನೆ ವಿಷಯ ಮಾತಾಡಕ್ಕೆ. ಸಮಾಜಕ್ಕೆ ಒಂದ್ ಒಳ್ಳೆ ಕೆಲ್ಸ ಮಾಡೋದು, ನಿಮ್ಗೇನೋ ಒಂದ್ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ಮಾತಾಡ್ಕೊಡ್ತೀನಿ. ಅದರಿಂದ ನನ್ಗೇನ್ ಲಾಸ್ ಆಗಲ್ಲ ಅರ್ಧ ಗಂಟೆ ಮಾತಾಡೋದ್ರಿಂದ. ಬಟ್ ಒಳ್ಳೇದಕ್ಕೆ ಯೂಸ್ ಆಗ್ಬೇಕು ನನ್ ಮಾತು ಅಷ್ಟೇ. ಬಟ್ ಎಲ್ಲ ಇನ್ನೊಂದ್ ತಿಳ್ಕೊಳ್ಳಿ, ಇವತ್ತು ಹೇಳ್ತೀನಿ. ನಿಮ್ ಹೆಸರೇನು? ರಾಘವೇಂದ್ರ. 10 ವರ್ಷ ಆದ್ರೂ ನನ್ನ ಹಂಗೆ ಇರ್ತೀನಿ, ಅಳ್ಳಾಡಿಸ್ಬೋದು ಅಂತ ಮಾತ್ರ ನೀವು ಯಾರೋ ಹೇಳಿದ್ರು ಅಂತ ಬಂದ್ ನನ್ನ ಕೇಳ್ಬಿಡಿ. ಅದೊಂದ್ ಚೆನ್ನಾಗಿ ಇಟ್ಕೊಬಿಡಿ. ನೀವು ಬೇರೆ ಯಾರೋ ಹೇಳ್ಬೋದು ಹಿಂದ್ಗಡೆ. ಈಗ ಎಷ್ಟು ಮನೆ ವಿಷಯ ಮಾತಾಡೋದು ಅಂದ್ರೆ ಅವ್ರಿಗೆ ಬಹಳ ಖುಷಿ. ನಮ್ಮನೆ ವಿಷಯ ಮಾತಾಡ್ತಾರೆ, ಅಮಿತಾಬ್ ಬಚ್ಚನ್ ಮನೆ ವಿಷಯ ಮಾತಾಡ್ತಾರೆ, ರಜನಿಕಾಂತ್ ಮನೆ ವಿಷಯ ಮಾತಾಡ್ತಾರೆ, ಶ್ರೀದೇವಿ ಅಲ್ಲೆಲ್ಲ ಸ್ಲಮ್ ಅವ್ರ ವಿಷಯ ಮಾತಾಡ್ತಾರ. ಯಶನ್ ಬಿಟ್ಟು ಯಶೋರಮ್ಮ ಸಿನಿಮಾ ಮಾಡಿದ್ರು ಅಂದ್ರೆ ನಾನ್ ಗ್ರೇಟೇ. ಎಲ್ಲೂ ಅವರ ಹೆಸರನ್ನ ಬೆಳೆಸದೆ ಅರುಣ್ ಕುಮಾರ್ ಪತ್ನಿಯಾಗಿ ಇವತ್ತು ಸಮಾಜದಲ್ಲಿ ಅರುಣ್ ಕುಮಾರ್ ಪತ್ನಿ ಆದ್ಮೇಲೆ ಅವನು ಯಶ್ ಬಂದಿದ್ದು ಗೊತ್ತಾಯ್ತಾ? ಅದಕ್ ಮುಂಚೆ ಯಶ್ ಬಂದಿಲ್ಲ. ನಮ್ಮ ಯಜಮಾನ್ರ ಗ್ರೇಟ್, ಅವನೆಲ್ಲ ಗ್ರೇಟ್. ಯಾಕೆ ಅಂತ ಕೇಳಿ ಇದನ್ನ ನೆಗೆಟಿವ್ ಆಗಿ ತಗೋಬಹುದೇನೋ. ಅರುಣ್ ಕುಮಾರ್ ಒಂದು ಫ್ಯಾಮಿಲಿ ಕಟ್ಟಿ ಅವ್ರ ಹೆಂಡತಿ ಮಕ್ಳು ಸಾಕಿ ಅವ್ರೊಂದು ಚಿಕ್ಕ ಫ್ಯಾಮಿಲಿಯಿಂದ ಯಾವ್ದು ಹ್ಯಾಬಿಟ್ ಗಳಿಗೆ ವಾಲ್ದೇನೆ ನಮ್ಮನ್ ಸಾಕಿದ್ದಕ್ಕೆ ಇವತ್ತೊಬ್ಬ ಯಶು, ಒಬ್ಬ ಪುಷ್ಪ, ಒಬ್ಬ ನಂದಿನಿ ಇದ್ದಾಳೆ ಮನೇಲಿ. ಇಲ್ಲ ನಮ್ ತಂದೆ ಮನೇಲಿ ಕೊಟ್ಟಿಲ್ಲ, ಇಲ್ಲ ನಮ್ಮ ಮಾವ ಕೊಟ್ಟಿಲ್ಲ, ಇಲ್ಲ ಯಾರೋ ರಿಲೇಷನ್ ಕೊಟ್ಟಿಲ್ಲ. ನಮ್ಮ ಯಜಮಾನ್ರು ಕೊಟ್ಟಿದ್ಕೆ ನಾನು ಇರೋದು, ನನ್ ಮಗನು ಇರೋದು, ನನ್ ಮಗಳು ಇರೋದು. ಇನ್ ಮುಂದಕ್ ನಾನು ಇವತ್ತು ಏನ್ ಮಾಡ್ತೀನಿ ಅನ್ನೋದು ಕೌಂಟ್ ಆಗಲ್ಲ. ಇಷ್ಟು ವರ್ಷ ನಮಗ್ ಕಾಪಾಡ್ಕ ಬಂದವ್ರಲ್ಲ. ಯಜಮಾನ್ರು ಗ್ರೇಟ್ ಅನ್ಲ, ಮಗ ಗ್ರೇಟ್ ಅನ್ಲ. ನೀವ್ ಹೇಳಿ, ಯಾವ್ದಾರ ಮಹಿಳೆ ಕೇಳಿ, ನನಗ್ ಗಂಡನೇ ಗ್ರೇಟ್, ಆಮೇಲೆ ಮಕ್ಳು. ಯಾಕೆಂದ್ರೆ ಅವ್ರು ಅವತ್ತಿನ ದಿವಸ ನಮ್ಮನ್ನ ನಮ್ ತಂದೆ ಮನೇಲಿ ಬಡಿಸ್ತಾನ. ನೆಂಟ್ರೆಸ್ಟ್ ಎಲ್ಲ ನಾವ್ ನೋಡೋಕ್ ಚೆನ್ನಾಗಿಲ್ವಾ, ಬೆಳಿಗಿಲ್ವಾ, ಅಟ್ಲೀಸ್ಟ್ ಒಂದ್ ಮದುವೆ ಆಗೋ ತರ ಇದೀವ, ಈಗ ಹೆಂಗಿದೀವ ಆಗ್ಲಿನೂ ಚೆನ್ನಾಗೇ ಇದ್ವಿ ಅನ್ಕೊಳ್ಳಿ. ಅವತ್ತೇ ರಿಲೇಷನ್ ಗಳೆಲ್ಲ ಚೆನ್ನಾಗೇ ಇದ್ರು ಎಲ್ಲಾರ ಕಡೆಯವರು. ಯಾರು ನಮ್ಮನ್ ತಿರುಗಿ ನೋಡ್ಲಿಲ್ಲ. ನಮ್ಮ ಯಜಮಾನ್ರು ಒಂದ್ ಬಟ್ಟೆನೂ ಇಸ್ಕಳ್ರೆ ಅವತ್ ನಮ್ಮನ್ ಮದ್ವೆ ಆಗ್ಯವ್ರೆ ಅಂತ ಅವ್ರ ಮೇಲೆ ನನ್ಗಿರೋ ಅಷ್ಟು ರೆಸ್ಪೆಕ್ಟ್. ಗೊತ್ತೈತೇನ್ರಿ? ದುಡ್ಡಿರೋರೆಲ್ಲ ದುಡ್ಡು ಕೊಟ್ರು ಮದ್ವೆ ಆಗಲ್ಲ ಇವತ್ತಿನ ಕಾಲ. ಬಟ್ ಅವರು ಏನಂದ್ರೆ ನಮ್ಮ ಮನೇಲಿ ಹೆಣ್ ಕೊಟ್ಟಿದ್ದಾರೆ, ಪಾಪ ಬಡವರು ಇವ್ರು ಅಂತ ನಮ್ಮನ್ ಸಾಕಿದ್ದಾರೆ. ನನಗೆ ಅವ್ರ ಮೇಲೆ ಗೌರವ ಇರ್ಬೇಕಾದ್ರೆ ಸ್ಟಾರ್ ಆದಂತ ಮಗನಿಂದೆ ಹೋಗ್ಲಾ, ಗಂಡನಿಂದೆ ಹೋಗ್ಲಾ, ನೀವ್ ಹೇಳಿ. ಗಂಡನೇ ಮುಖ್ಯ ಮತ್ತೆ ಅಲ್ಲ ರೀ, ಅವರಿಂದ ನಾನು, ನನ್ನ ಯಜಮಾನ್ರಿಂದ ಎಲ್ಲ ನಮ್ ಕುಟುಂಬ ಇವತ್ತಿಗೂ ಅವರೇ ನಮಗ್ ನಂಬರ್ 1. ಅವರೇ ನಮ್ಮ ಮನೇಲಿ ಬಾಸ್, ಅವರೇ. ಆಮೇಲೆ ಈ ಬಾಸು, ನನಗ್ ನಮ್ಮ ಯಜಮಾನ್ರ ಬಾಸು. ಯಾವತ್ತು ನಮ್ ಕೆಲ್ಸ ಸಮಾಜಕ್ಕೆ ಒಳ್ಳೇದ್ ಕೊಡೋದು. ಕಳ್ಳ ಅನ್ಬಿಟ್ರೆ ಅವ್ನೇನು ಕಳ್ಳ ಆಗ್ತಾನೆ. ನೀನ್ ಒಳ್ಳೇವನಪ್ಪ ಅನ್ಬೇಕು. ಒಳ್ಳೇದ್ ಮಾತ್ರ ತಗೊಳ್ಳಿ ಇದರಿಂದ. ಹೌದು ರೀ. ಮಾರ್ಕೆಟ್ಗೆ ಹೋಗ್ತೀರಾ, ಬ್ಯಾಗ್ ತಗೊಂಡು ಕಸ ತುಂಬ್ಕ ಬಂದ್ಬಿಟ್ರೆ ಅದ್ ನಿಮ್ ತಪ್ಪ, ಅವ್ರ ತಪ್ಪ. ನೀವೇ ಒಳ್ಳೆ ತಗೊಬರ್ಬೇಕು, ಅದ್ ನಿಮ್ ಸ್ವಂತ. ನನಗೂ ಹೇಳ್ತಾರೆ ಏನ್ ಬೇಕಾದ್ರೂ ಮಾಡ್ಬೋದು, ಮಗ ಒಂದ್ ಫ್ಲೈಟ್ ಅಲ್ಲಿ ಹೋಗು ಅಂತ. ಹೋಗ್ಲಾ, ನನ್ ಕೆಲ್ಸ ಅದು ರೀ. ಅವ್ರು ಹೇಳಿದ್ರು ಅಂತ ನಾನ್ ಫ್ಲೈಟ್ ಅಲ್ಲಿ ಸುತ್ತಕ್ ಹೋಗ್ಲಾ? ಯಾಕೆ ಹೇಳಿಕೆ ಮತ್ತೆ? ಯಾಕೆ ನೀವು ಓಡಾಡಬಾರ್ದು? ಇವಾಗ ರಿಟೈರ್ಮೆಂಟ್ ದುಡ್ಡು ಕೊಡಿ, ಮತ್ತೆ ಟಿಕೆಟಿಗೆ ದುಡ್ಡು ಕೊಡ್ತೀರಾ? ಟಿಕೆಟಿಗೆ ದುಡ್ಡು ಕೊಡ್ತೀರಾ? ಶ್ರೀಮಂತ ಮಗ ನೀವ್ ಹೇಳಿದ್ರಿ ಅಂತ ನಾನೇ ಯಾಕ್ರಿ ಹೋಗ್ಲಿ, ನನಗೇನ್ ಖುಷಿ ಅದ್ ಮಾಡ್ತೀನಿ. ಅಲ್ಲ, ಆದ್ರೆ ಮೋಸ್ಟ್ ಆಫ್ ದ ರಿಟೈರ್ಮೆಂಟ್ ಜೀವನ ಅಂತ ಯಾಕಂತೀರಾ ನೀವು? ರಿಟೈರ್ಮೆಂಟ್ ಅಂತ ನಾನು ಇನ್ನೂ 40-50 ವರ್ಷ ಹೆಂಗೆ ಕೆಲಸ ಮಾಡ್ತೀನಿ ರೀ. ನಾನೆಲ್ಲ ಒಬ್ರಿಗೆ ಕೋಳಿ ಸಾರು ಇಷ್ಟ, ಒಬ್ರಿಗೆ ವೆಜ್ ಇಷ್ಟ. ಅದ್ರಲ್ಲಿ ನಿಮ್ ಇಂಟರ್ನ್ಯಾಷನಲ್, ನಮ್ಮ ಅಪ್ಪ ಇಂಟರ್ನ್ಯಾಷನಲ್ ತೋರಿಸಿ ನನಗೆ ಜೀವನ ಕೊಟ್ಟಿಲ್ಲ. ನಾನು ಅದನ್ನ ಈಗ ತಗೋತೀನಿ, ಬಿಡ್ತೀನಿ. ಅದನ್ನ ಯಾರೋ ಹೇಳಿದ್ರು ಅಂತ ನಾನ್ ಮಾಡಕ್ಕಾಗಲ್ಲ. ನನ್ ಖುಷಿ, ನಾನು ಇದಕ್ಕಿನ್ನ ಕೆಲಸ ಇಂಟರ್ನ್ಯಾಷನಲ್ಗಿನ್ನ ದೊಡ್ಡ ಕೆಲಸ ಮಾಡಿದ್ದೀನಿ. ಬ್ಯೂಟಿಫುಲ್ ಅಲ್ವಾ? ತನ್ನಂಬಿಕೆ ಮತ್ತೆ ಸೆಲ್ಫ್ ಲವ್ ಅಂತಾರೆ ಇದಕ್ಕೆ. ತಮ್ಮನ್ನ ತಾವು ಅತಿಯಾಗಿ ಪ್ರೀತಿಸಿ, ತಮ್ಮನ್ನ ತಾವು ಗೌರವಿಸ್ಕೊಂಡ್ರೆ ಈ ರೀತಿ ಒಂದು ಹೆಣ್ಮಗು ಆಗ್ಬೋದು, ಈ ರೀತಿ ಒಂದು ಪ್ರೊಡ್ಯೂಸರ್ ಆಗ್ಬೋದು. ಸೊ ಒಳ್ಳೇದಾಗ್ಲಿ ತಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ ಗಳಿಗೆ. ನಮ್ಮ ಸಿನಿಮಾಗೆ ಆದಷ್ಟು ಬಂದು ಜನಗಳು ನೋಡಿ ಒಳ್ಳೆ ರಿವೀಲ್ ಕೊಟ್ಟಿದ್ದೀರಾ. ಇನ್ನೂ ಮುಂದೆ ಕೊಡಿ.